ಯಾವಾಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆರಂಭ ಆಯಿತೋ ಆಗಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೂ ಸಮಸ್ಯೆಗಳಿಗೂ ಅವಿನಾಭಾವ ಸಂಬಂಧ ಅಂತ ಅನ್ನಿಸ್ತಾ ಇದೆ. ಗುಂಡಿಗಳ ಸಮಸ್ಯೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಕಸದ ಸಮಸ್ಯೆ. ಕಸ ವಿಲೇವಾರಿ ಮಾಡೋದಕ್ಕೆ ಈಗಾಗಲೇ GBA ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾನೇ ಇದೆ. ಬೆಂಗಳೂರು GBA ಮನೆ ಬಾಗಿಲಿಗೆ ಕಸ ಹಾಕಿದ್ದು ಈಗ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕೂಡ ಅದು ಸಾಕ್ಷಿಯಾಗಿದೆ. ಆದರೂ ಕಸದ ಸಮಸ್ಯೆ ಮಾತ್ರ ನಿವಾರಣೆ ಆಗ್ತಾ ಇಲ್ಲ. ಯಾಕೆ ಅಂತ ಒಂದು ರಿಪೋರ್ಟ್ ಇದೆ, ನೋಡೋಣ. ರಸ್ತೆಯಲ್ಲೂ ಕಸ, ಫುಟ್ಪಾತ್ ಮೇಲೂ ಕಸ, ಬಸ್ ಸ್ಟ್ಯಾಂಡ್ ನಲ್ಲೂ ಕಸ, ಆಸ್ಪತ್ರೆ ಮುಂದೆಯೂ ಕಸ. ಎಸ್, ನಮ್ಮ ಗ್ರೇಟರ್ ಬೆಂಗಳೂರನ್ನ ಸ್ವಚ್ಛ ಮಾಡಲೆಂದೇ ಸರ್ಕಾರ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತವನ್ನ ಸ್ಥಾಪಿಸಿದೆ. ಸಾವಿರಾರು ಸಂಖ್ಯೆಯ ಪೌರ ಕಾರ್ಮಿಕರು ನಗರವನ್ನ ಸ್ವಚ್ಛವಾಗಿಡಲು ಪ್ರತಿನಿತ್ಯ ಶ್ರಮದಾನ ಮಾಡ್ತಾನೇ ಇದ್ದಾರೆ. 4,000ಕ್ಕೂ ಹೆಚ್ಚು ಆಟೋ ಟಿಪ್ಪರ್ಗಳ ಮೂಲಕ ಮನೆ ಮನೆಯ ಬಾಗಿಲಿನಿಂದ ಕಸವನ್ನ ಸಂಗ್ರಹ ಮಾಡ್ತಿರೋದಾಗಿ ಸರ್ಕಾರ ಹೇಳುತ್ತೆ. ಆದ್ರೆ ಜನ ರಸ್ತೆಗೆ ಕಸ ಹಾಕೋದು ಮಾತ್ರ ನಿಂತಿಲ್ಲ. ಕಳೆದ ವಾರ ಕಸ ರಸ್ತೆಗೆ ಹಾಕೋರಿಗೆ ಬುದ್ಧಿ ಕಲಿಸೋದಕ್ಕೆ ಹೋಗಿ ಸರ್ಕಾರ ಮೂಗು ಸುಟ್ಕೊಂಡಿದೆ. ದಂಡ ಹಾಕಿದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಇನ್ನು ಸರಿಯಾದ ಸಮಯಕ್ಕೆ ಪ್ರತಿನಿತ್ಯ ಕಸದ ಆಟೋ ಬಂದ್ರೆ ಜನ ಯಾಕೆ ಎಲ್ಲೆಂದರಲ್ಲಿ ಕಸ ಹಾಕ್ತಾರೆ ಅನ್ನೋ ಮಾತುಗಳು ಸಹ ಕೇಳ್ತಿದ್ದೀವಿ. ಬೆಂಗಳೂರಿನ ರಸ್ತೆ, ಬಸ್ ಸ್ಟ್ಯಾಂಡ್, ಆಸ್ಪತ್ರೆಯ ಮುಂಭಾಗ, ಅಗ್ನಿಶಾಮಕ ಠಾಣೆಯ ಮುಂಭಾಗದಲ್ಲೇ ಜನ ಕಸ ಸುರಿದು ಹೋಗ್ತಿದ್ದಾರೆ. ಯಾವ ರೀತಿಯಲ್ಲಿ ಕಸ ರಸ್ತೆಗೆ ಹಾಕಿದ್ದಾರೆ ನೋಡಿ. ಬೆಂಗಳೂರು ಕಸದ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಇದಕ್ಕೆ ಕಾರಣ ಆಗಿರೋದು GBA. ನಾವು ಮನೆ ಮನೆ ಬಾಗಿಲಿಗೆ ಕಸವನ್ನು ಸಂಗ್ರಹಣೆ ಮಾಡ್ತೀವಿ. ಯಾರು ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕ್ತಾರೋ ಅವರ ಮನೆಗೆ ಕಸವನ್ನು ಹಾಕ್ತೀವಿ ಅಂತ ಹೇಳಿ ಮನೆ ಬಾಗಿಲಿಗೆ ಕಸ ಸುರಿಯುವಂಥ ಒಂದು ಅಭಿಯಾನ ಶುರು ಮಾಡ್ಕೊಂಡಿದ್ರು. ಈಗ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟು ಎಲ್ಲಿ ಮನೆಗಳ ಮುಂದೆ ಕಸ ಹಾಕ್ತಾರೆ ಅದನ್ನು ವಿಡಿಯೋ ಮಾಡಿ ಹಾಕಿದ್ರೆ ಅವರಿಗೆ ನಾವು ಬಹುಮಾನ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಆದರೆ ಅವರ ವಾಹನಗಳು ಸರಿಯಾಗಿ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ಜನ ರಸ್ತೆಗೆ ಕಸ ಹಾಕೋದು ಸಾಮಾನ್ಯ ಆಗ್ತಿದೆ. ನಿಮಗೆ ದೃಶ್ಯಗಳ ಸಮೇತ ಅದನ್ನು ತೋರಿಸ್ತಾ ಹೋಗ್ತೀನಿ. ಬೆಂಗಳೂರಿನ ಮನೆ ಮನೆ ಬಾಗಿಲಿಗೆ ಬಂದು ಕಸ ಸಂಗ್ರಹಣೆ ಮಾಡ್ತೀವಿ ಅಂತ ಹೇಳುವಂತಹ GBA ಅಧಿಕಾರಿಗಳು ಒಮ್ಮೆ ಇದನ್ನು ಗಮನಿಸಬೇಕು. ಇದು ಬಸ್ ಶೆಲ್ಟರ್, ಜಯನಗರದ ಬಳಿ ಇರುವಂಥ ಮಾಧವ ಪಾರ್ಕ್ ಬಸ್ ಶೆಲ್ಟರು. ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಕಸ ಹಾಕೋದಕ್ಕೆ ಡಸ್ಟ್ಬಿನ್ನ ಮಾಡಿದ್ದೀರಾ. ಈ ಡಸ್ಟ್ಬಿನ್ ತುಂಬಿ ಬಹಳ ದಿನಗಳೇ ಆಗಿದೆ. ಪೌರ ಕಾರ್ಮಿಕರಾಗಿರ್ಬೋದು ಅಥವಾ ಕಸನ ಸಂಗ್ರಹಣೆ ಮಾಡೋ ವಾಹನಗಳಲ್ಲಿ ಇಲ್ಲಿ ಬಂದು ಕಸನ ತುಂಬಿಕೊಳ್ಳದೆ ಹೋಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ರೀತಿ ಕಸ ತುಂಬದೇ ಇದ್ದಾಗ ರಸ್ತೆಯಲ್ಲಿ ಅಥವಾ ಬಸ್ ಸ್ಟ್ಯಾಂಡಲ್ಲಿ ಕಸ ಸಾಮಾನ್ಯವಾಗಿ ಕಾಣಿಸುತ್ತೆ. ತಾವು ಸರಿಯಾಗಿ ಕೆಲಸ ಮಾಡಿದಿದ್ರೆ ಈ ಸಮಸ್ಯೆ ಆಗೋದಿಲ್ಲ. ಸಾರ್ವಜನಿಕರು ಹೇಳ್ತಾರೆ, ಮೊದಲು ನೀವು ಸರಿಯಾಗಿ ಕೆಲಸ ಮಾಡಿ ಪ್ರತಿನಿತ್ಯ ಮನೆ ಬಾಗಿಲಿಗೆ ವಾಹನಗಳನ್ನ ಕಳಿಸಿ ಅಂತಾರೆ. ಆದರೆ ವಾಹನ ನಾವು ಕಳಿಸ್ತಿದ್ದೀವಿ, ಟೆಂಡರ್ ಕೊಟ್ಟಿದ್ದೀವಿ. ಬೆಂಗಳೂರಲ್ಲಿ 4,000ಕ್ಕೂ ಹೆಚ್ಚು ಟಿಪ್ಪರ್ ಆಟೋಗಳಿವೆ. ಅದರಲ್ಲಿ ಪ್ರತಿ ಏರಿಯಾಗಳಲ್ಲೂ ಪ್ರತಿ ಮನೆ ಬಾಗಿಲಿಗೆ ಹೋಗಿ ಕಸ ಸಂಗ್ರಹಣೆ ಮಾಡುವಂಥ ಕೆಲಸ ಮಾಡ್ತಿದ್ದೀವಿ ಅಂತ. ಆ ರೀತಿ ಆಗ್ತಿದ್ರೆ ಕಸನ ರಸ್ತೆಗೆ ತಂದು ಸಾರ್ವಜನಿಕರು ಯಾಕೆ ಹಾಕ್ತಾರೆ? ಒಂದು ನಿಗದಿತ ಸಮಯ ಇರೋದಿಲ್ಲ. ಈ ಕಾರಣಗಳು ಸಾಕಷ್ಟಿದೆ. ಆದರೆ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕಿದ್ದು ನಮ್ಮ ಬೆಂಗಳೂರಿನ ಕಸದ ಸಮಸ್ಯೆಗೆ ನಾವು ಕಾರಣ ಆಗ್ತಿದ್ದೀವಿ. ನಾವು ವಾಹನಗಳಿಗೆ ಹಾಕಬೇಕು ಅನ್ನೋಂಥ ಪರಿಜ್ಞಾನ ಸಾರ್ವಜನಿಕರಿಗೆ ಇರಬೇಕು. ಎರಡೂ ಬದಿಯಿಂದ ಸರಿಯಾದ ಹೊಂದಾಣಿಕೆ ಆದರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗುವಂಥದ್ದು. ಇನ್ನು ಸರ್ಕಾರ ಕೋಟಿ ಕೋಟಿ ರೂಪಾಯಿ ಕಸ ವಿಲೇವಾರಿಗೇನೆ ವೆಚ್ಚ ಮಾಡುತ್ತೆ. ಆದ್ರೂ ಮನೆಯ ರಸ್ತೆಗೆ ಜನ ಕಸ ಬಿಸಾಕ್ತಿದ್ದಾರೆ. ಇದಕ್ಕೆ ಜನರೇ ನೇರ ಹೊಣೆ ಅಂತಿದ್ದಾರೆ ನಾಗರಿಕರು. ಕಸ ಆಟೋ ಬಂದಾಗ ಅದಕ್ಕೆ ಕಸ ಹಾಕದೆ ರಾತ್ರೋರಾತ್ರಿ ಹೀಗೆ ಕಸ ಸುರಿತಾರೆ. ನಮ್ಮ ರಾಜ್ಯದ ಜನ ಹೀಗ್ ಮಾಡೋಲ್ಲ, ಹೊರ ರಾಜ್ಯದ ಜನರೇ ಈ ರೀತಿ ಮಾಡೋದು. ಅವರಿಗೆ ದಂಡ ಹಾಕಿದ್ರು ಹಣ ಇದೆ, ಫೈನ್ ಕಟ್ತಾರೆ, ಮತ್ತೆ ಕಸ ತಂದು ಹೀಗೆ ರಸ್ತೆಗೆ ಹಾಕ್ತಾರೆ. ಜನ ಮೊದಲು ಪ್ರಜ್ಞಾವಂತರಾಗಬೇಕು. ಜನರಿಗೆ ನಾವು ಈ ರೀತಿ ಮಾಡೋದು ನಮಗೆ ತೊಂದರೆ ಅನ್ನೋದು ತಿಳಿಬೇಕು. ಕಸದ ಸಮಸ್ಯೆ ಇದ್ರೆ BBMP ಹೆಲ್ಪ್ ಲೈನ್ಗೆ ಕರೆ ಮಾಡಿ ದೂರು ನೀಡಿ. ರೋಡ್ಗೆ ಕಸ ಹಾಕ್ಬೇಡಿ ಅಂತಿದ್ದಾರೆ ಬೆಂಗಳೂರು ಜನ. BBMP ಅವರು ಒಂದು ಸ್ಪಾಟ್ ಕೊಡ್ತಾರೆ. ಸ್ಪಾಟ್ ಕೊಟ್ಟಾಗ ಅಲ್ಲಿ ಹಾಕ್ಬೇಕು. ಬೆಳಿಗ್ಗೆ ಬಂದು ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡು ಹೋಗ್ಬಿಟ್ಟು ಮೇಲೆ ತಿರ್ಗಾ ತಂದು ಹಾಕಿದ್ರೆ ಅವ್ರು ಯಾರು ತಪ್ಪದು? ಹಾಕೊಂತಾನೆ ತಪ್ಪ. ಅದಕ್ಕೆ ಅವ್ರು ಎತ್ಕೊಂಡೋಗಿ ಒಳಗಡೆ ಹಾಕಿ ಪೆನಾಲ್ಟಿ ಹಾಕ್ತಾ ಇದ್ದಾರೆ. ಅದು ಕರೆಕ್ಟ್. ಅದು ಆ ಥರ ಮಾಡಿದ್ರೆ ಇನ್ನೊಂದು ದಿವಸ ಕಸ ಹಾಕಲ್ಲ ಯಾರು ಬೀದಿಯಲ್ಲಿ. ಕಸ ಕ್ಲೀನ್ ಮಾಡಿಬಿಟ್ಟು ಹೋದ್ಮೇಲೆ ತಿರ್ಗಾ ಬೆಳಿಗ್ಗೆ ನೈಟ್ ಒಂದು ಶಿಫ್ಟ್ ತೆಗಿತಾರೆ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ತೆಗಿತಾರೆ. ಜನ ಸರಿ ಇಲ್ಲ. ಬೇರೆ ಬೇರೆ ಎಕ್ಸ್ಟೆನ್ಷನ್ಸಲ್ಲಿ ತೋರಿಸ್ತೀನಿ ಬನ್ನಿರಿ ಹೆಂಗತ್ತಾರೆ. ಇವಾಗ ಕಾರ್ವೇಪಳ್ಳಿ ಆ ಕಡೆ ಎಲ್ಲ ಬನ್ನಿ, ಕಸ ಹಾಕಾಗಲ್ಲ. ಒಣಗಿದ ಕಸನೇ ಅವ್ರು ಸಪ್ರೇಟಾಗಿ ತಂದು ಕೊಡ್ತಾರೆ. ಇದು ಕಸಗಳೇ ಬೇರೆ ಬೇರೆ ತಂದು ಕೊಡ್ತಾರೆ. ಹೌದು, ನಮ್ಮ ಜನ ಎಲ್ಲ ಸಿಟಿನಲ್ಲಿ ಇರೋರು ಈ ಎಲ್ಲ ನಾರ್ತ್ ಇಂಡಿಯನ್ಸ್ ಬಂದಿದ್ದಾರಲ್ಲ, ಕರ್ನಾಟಕನೇ ಹಾಳು ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಹಿಂಗೆಲ್ಲ ಹಾಕ್ಬಿಟ್ಟೋದ್ರೆ ಹೆಂಗೆ ಮಾಡ್ತಾರೆ ಅವ್ರು ಕ್ಲೀನು? ಈಗ ನೋಡಿ, ಕಸ ತೆಗೆಯೋದಕ್ಕೆ ಅಂತ ಸಿಬ್ಬಂದಿ ವರ್ಗದವ್ರು ಇದ್ದಾರೆ, ಮತ್ತು ಅದಕ್ಕೆ ಅಂತ ಒಂದು ಟಾಸ್ಕ್ ಫೋರ್ಸ್ ಅವರು ಇದ್ದಾರೆ. ಅವರೆಲ್ಲ ಬಂದು ಬೆಳಿಗ್ಗೆ ಹೊತ್ತು ಒಂದು ಟೈಮಿಂಗ್ಸಲ್ಲಿ ಎಲ್ಲ ಕಸಗಳು ಎಲ್ಲ ಏರಿಯಾದಲ್ಲಿ ತೊಗೊಂಡೋಗ್ತಾರೆ. ಎಲ್ಲೋ ಕೆಲವು ಕಡೆ ಅವ್ರ ಮನಸ್ಸು ಬಂದಂಗೆ ಹಾಕ್ತಾರೆ. ಆದರೆ ಸಂಧ್ಯದಲ್ಲಿ ಪ್ರತಿಯೊಬ್ಬರು ಕಸ ಟೈಮ್ನಲ್ಲಿ ಬಂದು ಒಣ ಕಸ
ಆಮೇಲೆ ಗಟ್ಟಿ ಇದು ಪೇಪರು, ಆಮೇಲೆ ತೇವ ಇರೋವಂಥ ಪದಾರ್ಥಗಳಿಗೆ ಸಪ್ರೇಟಾಗಿ ಸ್ಯಾಗ್ರಿಗೇಷನ್ ಮಾಡಿದ್ರೆ, ಸ್ಯಾಗ್ರಿಗೇಷನ್ ಮಾಡಿ ಕೊಟ್ಟರೆ ಅವರು ವಿಲೇವಾರಿ ಮಾಡೋದಕ್ಕೂ ಅವ್ರಿಗೆ ಅನುಕೂಲ ಆಗುತ್ತೆ. BBMP ಸಿಬ್ಬಂದಿಯವರು ಇಡೀ ಬೆಂಗಳೂರು ನಗರ ಇವತ್ತು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಬೇಗವಾಗಿ ಬೆಳೀತಕ್ಕಂಥ ನಗರ. ಈ ನಗರದಲ್ಲಿ, ಹಳೇ ನಗರದಲ್ಲಿ, ಬ್ಯಾಂಗ್ಳೂರು ಓಲ್ಡ್ ಸಿಟಿನಲ್ಲಿ ಈ ಕಸ ತೆಗೆಯುವಂಥ ಸಮಸ್ಯೆಗಳು ಯಾರೇ ಸರ್ಕಾರ ಬಂದ್ರೂ ಈ ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ. ಒಟ್ನಲ್ಲಿ ಸರ್ಕಾರ ಮತ್ತು ಜನರ ನಡುವೆ ಕಸದ ಬಗ್ಗೆ ಜಾಗೃತಿ ಮೂಡಲೇಬೇಕು. ನಾವು ಕಸದ ಆಟೋ ಕಳಿಸಿದ್ರು ಜನ ಹಾಕಲ್ಲ ಅಂತ ಅಧಿಕಾರಿಗಳು, ಆಟೋನೇ ಬರಲ್ಲ ಅಂತ ಜನ ಹೇಳೋದ್ ಬಿಟ್ಟು ಕಸದ ಸಮಸ್ಯೆ ಏರಿಯಾ ಮಟ್ಟದಿಂದಲೇ ಸರಿ ಮಾಡಬೇಕು. ಆಟೋ ಬರೋ ಸಮಯವನ್ನ ನಿಗದಿ ಮಾಡಿ ಅದೇ ಸಮಯದಲ್ಲಿ ಕಸದ ಸಂಗ್ರಹಣೆ ಮಾಡೋ ವ್ಯವಸ್ಥೆ ಚಾಚೂ ತಪ್ಪದೆ ಆಗ್ಬೇಕು. ಜನರು ಕೂಡ ರಸ್ತೆಗೆ ರಾತ್ರೋರಾತ್ರಿ ಕಸ ಹಾಕೋದನ್ನ ಮೊದಲು ನಿಲ್ಲಿಸಬೇಕು. ಇಲ್ಲ ಅಂದ್ರೆ ಕಸದ ಸಮಸ್ಯೆಗೆ ಎಂಡ್ ಅನ್ನೋದೇ ಇಲ್ಲ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.